ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಇಂತಹ ಜನರನ್ನು ನಿಮ್ಮ ಜೀವನದಿಂದ ತೆಗೆದುಹಾಕಬೇಕೆಂದು ಹೇಳಿದ್ದಾರೆ. ಇಂಥವರು ನಮ್ಮ ಜೀವನದಲ್ಲಿ ಇರುವುದರಿಂದ ಜೀವನ ಪರ್ಯಂತ ಸಮಸ್ಯೆಗಳನ್ನು ಎದುರಿಸುತ್ತೇವೆಯೇ ಹೊರತು ಯಾವುದೇ ಪ್ರಯೋಜನಗಳನ್ನು ಪಡೆದುಕೊಳ್ಳುವುದಿಲ್ಲ ಎಂದಿದ್ದಾರೆ. ಆಚಾರ್ಯ ಚಾಣಕ್ಯರ ಪ್ರಕಾರ ನಾವು ಯಾರನ್ನು ನಮ್ಮ ಜೀವನದಲ್ಲಿ ಬಿಟ್ಟು ಬಿಡಬೇಕು, ಯಾವ ಕಾರಣಕ್ಕಾಗಿ ನಾವು ಅವರನ್ನು ಬಿಡಬೇಕು, ಇಂತಹ ಶಿಕ್ಷಕರಿಂದ ಶಿಕ್ಷಣವನ್ನು ನಿರೀಕ್ಷಿಸಬೇಡಿ. ಆಚಾರ್ಯ ಚಾಣಕ್ಯರು ತಮ್ಮ ಒಂದು ನೀತಿಯಲ್ಲಿ ವಿದ್ಯಾಹೀನಂ ಗುರುಂ ತ್ಯಜಿತ್ ಎಂದು ಹೇಳಿದ್ದಾರೆ. ಅಂದರೆ ಜ್ಞಾನವಿಲ್ಲದ ಗುರುವನ್ನು ನೀವು ತ್ಯಜಿಸಬೇಕು ಎಂಬುದಾಗಿದೆ. ಅಂದರೆ ನಿಮ್ಮನ್ನು ಮಾತುಗಳಿಂದ ಪ್ರಚೋದಿಸುವ, ಆದರೆ ನಿಮಗೆ ಜ್ಞಾನವನ್ನು ನೀಡಲು ಸಾಧ್ಯವಾಗದ ಗುರುಗಳಿಂದ ನೀವು ದೂರವಿರಬೇಕು. ಅಂತಹ ಗುರು ನಿಮ್ಮ ಭವಿಷ್ಯವನ್ನು ಕತ್ತಲೆಗೆ ತಳ್ಳಬಹುದು. ಜ್ಞಾನಾರ್ಜನೆಗಾಗಿ ನಾವು ಗುರುವನ್ನು ಹುಡುಕಿಕೊಂಡು ಹೋಗುತ್ತೇವೆ. ಅಂತಹ ಸನ್ನಿವೇಶದಲ್ಲಿ ಗುರುಗಳಿಗೆ ಜ್ಞಾನವಿಲ್ಲದಿದ್ದರೆ ಏನು ಪ್ರಯೋಜನವಲ್ಲವೇ? ಹೆಂಡತಿ ಹೀಗಿದ್ದರೆ ಆಕೆಯನ್ನು ಬಿಡುವುದು ಒಳ್ಳೆಯದು ಎಂದು ಚಾಣಕ್ಯರು ಹೇಳುತ್ತಾರೆ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಯಾವ ಪತ್ನಿ ಪತಿಯಿದ್ದರೂ ಪರಪುರುಷನೊಂದಿಗೆ ಸಂಬಂಧವನ್ನು ಹೊಂದಿರುತ್ತಾಳೋ, ಚಿಕ್ಕ ಪುಟ್ಟ ವಿಚಾರಗಳಿಗೂ ಜಗಳ ಮಾಡಿಕೊಂಡು ಆಗಾಗ ತವರು ಮನೆಯನ್ನು ಸೇರಿಕೊಳ್ಳುತ್ತಾಳೋ ಅಂತಹ ಹೆಂಡತಿಯನ್ನು ತ್ಯಜಿಸುವುದು ಉತ್ತಮವೆಂದು ಚಾಣಕ್ಯರು ಹೇಳುತ್ತಾರೆ. ಚಿಕ್ಕ ಪುಟ್ಟ ವಿಚಾರಗಳಿಗೆ ಕೋಪಿಸಿಕೊಳ್ಳುವಂತಹ ಪತ್ನಿಯು ಎಂದಿಗೂ ತನ್ನ ಮನೆಯನ್ನು ಮತ್ತು ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯವಿಲ್ಲ. ಇಂತಹ ಧರ್ಮವನ್ನು ಪಾಲಿಸಬಾರದು. ಆಚಾರ್ಯ ಚಾಣಕ್ಯ ಹೇಳುವಂತೆ ಕರುಣೆ ಇಲ್ಲದ ಧರ್ಮವನ್ನು ತ್ಯಜಿಸಬೇಕು. ಅಂದರೆ ಕರುಣೆಯ ಪಾಠವನ್ನು ಕಲಿಸದ ಧರ್ಮದಿಂದ ವ್ಯಕ್ತಿಯು ದೂರವಾಗಬೇಕು. ಕರುಣೆ ಇಲ್ಲದ ಧರ್ಮ ಅರ್ಥಹೀನ ಎಂದು ಚಾಣಕ್ಯರು ಹೇಳಿದ್ದಾರೆ. ಕರುಣೆಯಿಂದ ತುಂಬಿರುವ ಧರ್ಮವೇ ನಿಜವಾದ ಧರ್ಮ ಎಂದು ಅವರು ನಂಬಿದ್ದಾರೆ. ಇಂತಹ ಸಹೋದರನೊಂದಿಗೆ ಒಡನಾಟ ಇಟ್ಟುಕೊಳ್ಳಬಾರದು. ನಿಮ್ಮ ಬಗ್ಗೆ ಪ್ರೀತಿ ಮತ್ತು ವಾತ್ಸಲ್ಯದ ಭಾವನೆಗಳನ್ನು ಹೊಂದಿರದ, ನಿಮ್ಮ ಮೇಲೆ ದ್ವೇಷವನ್ನು ಹೊಂದಿರುವಂತಹ ಸಹೋದರ ಸಹೋದರಿಯರಿಂದ ನೀವು ದೂರವಿರಬೇಕು ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ. ಸ್ವಾರ್ಥಕ್ಕಾಗಿ ನಿಮ್ಮೊಂದಿಗೆ ಇರುವ ಅಥವಾ ನಿಮ್ಮ ಬಗ್ಗೆ ಕಿಂಚಿತ್ತೂ ಗೌರವ ಹಾಗೂ ಪ್ರೀತಿಯನ್ನು ಇಟ್ಟುಕೊಳ್ಳದೇ ಇರುವ ಸಹೋದರ ಸಹೋದರಿಯರಿಂದ ದೂರವಿರಬೇಕು. ಆಚಾರ್ಯ ಚಾಣಕ್ಯರು ಹೇಳಿರುವ ಈ ಮಾತುಗಳು ಇಂದಿಗೂ ನಮ್ಮ ಜೀವನದಲ್ಲಿ ನಡೆದುಕೊಂಡು ಬರುತ್ತಿದೆ. ಚಾಣಕ್ಯರು ಹೇಳಿದಂತೆ ನಾವು ಇಂಥವರಿಂದ ದೂರವಿದ್ದಾಗಲೇ ನಮ್ಮ ಜೀವನದಲ್ಲಿ ನಾವು ಏನನ್ನಾದರೂ ಸಾಧಿಸಲು ಸಾಧ್ಯವಾಗುವುದು. ಇಲ್ಲವಾದರೆ ಇಂಥವರು ನಮ್ಮ ಸಮಯ, ಹಣ, ಗೌರವ ಎಲ್ಲವನ್ನೂ ಹಾಳು ಮಾಡಬಹುದು. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಮಾಹಿತಿಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.